ತುಂಬಾನೇ ಶೆಕೆ ಆಗ್ತಾ ಉಂಟು. ಇವಾಗ ಒಂದು ಗ್ಲಾಸ್ ಮಜ್ಜಿಗೆ ಕುಡಿತೀನಿ. ಮಸಾಲ ಮಜ್ಜಿಗೆ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಮಣ್ಣಿನ ಪಾತ್ರೆಯಲ್ಲಿ ಮಸಾಲ ಮಜ್ಜಿಗೆ ರೆಡಿ ಆಗಿದೆ. ಇದರಲ್ಲಿ ಹಾಕಿಟ್ರೆ ತುಂಬಾನೇ ಕೂಲ್ ಆಗಿರ್ತದೆ. ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಗ್ಲಾಸ್ ಬೇಕಾದರೂ ಕುಡಿಬಹುದು. ನಾನು ಆಲ್ರೆಡಿ 2 ಗ್ಲಾಸ್ ಕುಡಿದು ಆಯ್ತು. ನೋಡಿ, ಇಲ್ಲಿ ತನಕ ಇತ್ತು. ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ಬೇಸಿಗೆ ಕಾಲ ಮುಗಿಯೋದಕ್ಕಿಂತ ಮುಂಚೆ ಒಂದು ಮಸಾಲ ಮಜ್ಜಿಗೆಯದು ವಿಡಿಯೋ ಮಾಡುವ ಅಂತ ನಾವು ದಿವಸಾಗಲೂ ಮಜ್ಜಿಗೆ ಕುಡಿತಾ ಇರ್ತೇವೆ, ಆದರೆ ವಿಡಿಯೋ ಮಾಡಲಿಲ್ಲ. ಇವತ್ತು ನಾವು ಕುಡಿಯುವ ಮಸಾಲ ಮಜ್ಜಿಗೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡುವ ಅಂದ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಆನ್ ಮಾಡಿದರೆ ಉಂಟಲ್ಲ, ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸುಟ್ಟು ಹೋಗ್ತದೆ. ಅದಕ್ಕೋಸ್ಕರ ಮೊದಲು ಗ್ಯಾಸ್ ಆನ್ ಏನು ಮಾಡಲಿಲ್ಲ ನಾನು. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಇದು ಜೀರಿಗೆ ಉಂಟಲ್ಲ, ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರದ್ದು. ಜೀರಿಗೆ ಇಲ್ಲದಿದ್ದರೆ ಮಸಾಲ ಮಜ್ಜಿಗೆಗೆ ಟೇಸ್ಟೇ ಬರಲ್ಲ. ಮೇನ್ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಇಲ್ಲಿ. ಇದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇದರ ಬೆನಿಫಿಟ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ ಅಲ್ವಾ? ದೇಹಕ್ಕೆ ತುಂಬಾನೇ ತಂಪನ್ನು ನೀಡ್ತದೆ ಇದು. ಇಲ್ಲಿ ಜೀರಿಗೆ ಎಷ್ಟು ತಗೊಂಡಿದ್ದೇನೆ ಅಷ್ಟು ಸೋಂಪು ಕಾಳು ಕೂಡ ತಗೊಂಡಿದ್ದೀನಿ. ಇದು ಕೂಡ ಹಾಗೆ ಬಾಡಿಗೆ ತಂಡವನ್ನೇ ನೀಡ್ತದೆ. ಇಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಇದು ನಮ್ಮ ಬಾಡಿಗೆ ಒಳ್ಳೆಯದನ್ನೇ ಮಾಡ್ತದೆ, ಕೆಟ್ಟದನ್ನಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 5 ಲವಂಗ ಹಾಕೊಳ್ತಿದ್ದೀನಿ. ಲವಂಗದ್ದು ಫ್ಲೇವರ್ ಉಂಟಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿರ್ತದೆ. ಅದಕ್ಕಾಗಿ ಕೇವಲ 5 ಹಾಕೊಳ್ತಿದ್ದೀನಿ. ಇದು ಕೂಡ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಳ್ತಿದ್ದೀನಿ. ಇದು ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು. ಕೂದಲು ಉದುರುವ ಸಮಸ್ಯೆಗೆ ಕರಿಬೇವು ಸೊಪ್ಪು ತುಂಬಾನೇ ಒಳ್ಳೆಯದು. ಬೆಳಿಗ್ಗೆ ಎದ್ದ ಕೂಡಲೇ ಇದರ 3 ಎಲೆಯನ್ನು ತಿಂದ್ರೆ ಉಂಟಲ್ಲ, ಕೂದಲು ಉದುರುವ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಇಲ್ಲಿ 9 ರಿಂದ 10 ಕರಿಮೆಣಸನ್ನು ಹಾಕೊಳ್ತಿದ್ದೀನಿ. ಇದು ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ಆದರೆ ಮಕ್ಕಳಿಗೆ ಸ್ವಲ್ಪ ಖಾರ ಅನಿಸ್ಬೋದು, ಆದರೂ ಮಕ್ಕಳಿಗೆ ಕೊಟ್ಟರೆ ಕೂಡ ಒಳ್ಳೆಯದು. ಇದು ಕೆಮ್ಮಿಗೆ ಎಲ್ಲ ಇದರ ಕಷಾಯ ಮಾಡಿ ಕುಡಿತಾರೆ ಅಲ್ವಾ. 2 ಸಣ್ಣ ಪೀಸ್ ಚಕ್ಕೆ ಹಾಕೊಳ್ತಿದ್ದೀನಿ. ಇದು ಕೂಡ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು. ಇದನ್ನು ಮಿಕ್ಸಿಗೆ ಹುಡಿ ಮಾಡಿ ಬೆಳಿಗ್ಗೆ ಎದ್ದು ನೀರಿಗೆ ಹಾಕಿ ಕುಡಿತಾರೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಓಮ್ ಕಾಳು ತಗೊಂಡಿದ್ದೀನಿ. ಇದು ಜಾಸ್ತಿ ಹಾಕೋದು ಬೇಡ, ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಅಲ್ವಾ. ಇದು ಕೂಡ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ಇಲ್ಲಿ ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾಡಿಗೆ ತಂಪನ್ನು ನೀಡುವ ಇಂಗ್ರೀಡಿಯೆಂಟ್ಸ್ ಅನ್ನೇ ಹಾಕಿದ್ದೀನಿ. ಮೊದಲಿಗೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿದ್ರೆ ಉಂಟಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರ್ನ್ ಆಗ್ತದೆ. ಇವಾಗ ಇದನ್ನು 3 ರಿಂದ 4 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಲಿ. ಇವಾಗ ಗಮ್ ಅಂತ ಪರಿಮಳ ಬರಲಿಕ್ಕೆ ಚಾಲು ಆಯಿತು. ಮನೆ ಇಡೀ ಪರಿಮಳ ಹರಡ್ತದೆ ಇವಾಗ. ಇಲ್ಲಿ ಮಜ್ಜಿಗೆ ಮಸಾಲ ಪೌಡ್ರ್ ಶಾಪಲ್ಲೆಲ್ಲ ಮಾರಲಿಕ್ಕೆ ಇಡ್ತಾರೆ, ಆದರೆ ನಾವು ಮನೆಯಲ್ಲೇ ಮಾಡಿಕೊಂಡು ಫ್ರೆಶ್ ಆಗಿ ಕುಟ್ಕೊಳ್ಬೋದಲ್ವಾ. ಇವಾಗ ಇದು ರೆಡಿ ಆಯಿತು. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಇವಾಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ. ಇದನ್ನು ಇವಾಗ ನುಣ್ಣಗೆ ಪುಡಿ ಮಾಡಬೇಕು. ಇಷ್ಟು ಪುಡಿಯಾಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಸ್ವಲ್ಪ ಅಮ್ಚೂರ್ ಪೌಡರ್ ಹಾಕೊಳ್ತಿದ್ದೀನಿ. ನೀವು ಇಲ್ಲಿ ಅಮ್ಚೂರ್ ಪೌಡರ್ ಇಲ್ಲದಿದ್ದರೆ ಚಾಟ್ ಮಸಾಲ ಕೂಡ ಹಾಕೊಳ್ಬಹುದು. ಇವಾಗ ಇನ್ನೊಂದ್ಸಲ ಇದನ್ನು ಒಟ್ಟಿಗೆ ಪುಡಿ ಮಾಡ್ತಿದ್ದೀನಿ. ಇದು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಒಂದು ಪಾತ್ರೆಗೆ ಮೊಸರನ್ನು ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಇಲ್ಲಿ 1 ಫುಲ್ ಪ್ಯಾಕೆಟ್ ಮೊಸರು ತಗೊಳ್ತಿದ್ದೀನಿ. ನೋಡಿ, ಗಟ್ಟಿ ಮೊಸರು, ಇದು ಫ್ರೆಶ್ ಮೊಸರು. ಇದಕ್ಕೆ ಇವಾಗ 1 ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತಿದ್ದೀನಿ. ಇವಾಗ ಈ ಕೋಲಿಂದ ನಾನು ಮಜ್ಜಿಗೆ ತೆಗಿತಿದ್ದೇನೆ, ನೋಡ್ತಾ ಇರ್ಬೋದು. ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಕೋಲಿಂದ ಈ ರೀತಿಯಾಗಿ ಮಜ್ಜಿಗೆಯನ್ನು ತೆಗೆಯಬೇಕು. ಇದು ಎಲ್ಲ ಕಡೆಗೆ ರಟ್ತದೆ, ಅದಕ್ಕಾಗಿ ಒಂದು ಬಟ್ಟೆಯನ್ನು ಕೆಳಗಡೆ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ನನ್ನ ಅತ್ತೆಯವರು ಇದೇ ಥರ ಮಾಡ್ತಾರೆ ಮನೆಯಲ್ಲಿ. ಇದು ಮೊಬೈಲ್ಗೆಲ್ಲ ರಟ್ತದೆ, ಅದಕ್ಕೋಸ್ಕರ ಸ್ವಲ್ಪ ಮೆಲ್ಲ ಮಾಡ್ತಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಕೂಡ ಮಾಡ್ಬೋದು. ಇದು ವಿಡಿಯೋ ಮಾಡುವಾಗ ಮೊಬೈಲ್ಗೆಲ್ಲ ರಟ್ತದೆ. ಇಲ್ಲಿ ನಿಮಗೆ ಸ್ವಲ್ಪ ತೆಳುಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ನೀರು ಬೇಕು. ನೋಡಿ, ಇವಾಗ ಎಲ್ಲ ಕಡೆ ರಟ್ತಾ ಉಂಟು. ನೋಡಿ, ಇವಾಗ ನಮ್ಮ ಮಜ್ಜಿಗೆ ರೆಡಿ ಆಯಿತು. ಕ್ಲೀನ್ ಮಾಡೋದು ಒಂದು ಎಕ್ಸ್ಟ್ರಾ ಕೆಲಸ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಮಿಕ್ಸಿಯಲ್ಲಿ ಹಾಕ್ತಾರೆ.
ಇಲ್ಲಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ರೆಡಿ ಮಾಡಿದ ಮಜ್ಜಿಗೆಯನ್ನು ಇದರ ಒಳಗೆ ಹಾಕೊಳ್ತಿದ್ದೀನಿ. ಈ ರೆಡಿ ಮಾಡಿ ಇಟ್ಕೊಂಡಿದ್ದ ಮಸಾಲ ಪೌಡರನ್ನು ಈ ಮಜ್ಜಿಗೆ ಒಳಗೆ ಹಾಕೊಳ್ತಿದ್ದೀನಿ. ಇಲ್ಲಿ 1/2 ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಉಪ್ಪು ಏನೂ ಹಾಕ್ಲಿಕ್ಕಿಲ್ಲ, ಆಲ್ರೆಡಿ ಉಪ್ಪೆಲ್ಲ ಹಾಕಿದ್ದೀವಿ ಮಸಾಲದ ಒಳಗಡೆನೆ. 1 ಹಸಿರು ಮೆಣಸು, ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕುಟ್ಟಬೇಕು. ನೋಡಿ, ಈ ರೀತಿಯಾಗಿ ಕುಟ್ಕೊಂಡು ಇಟ್ಟಿದ್ದೀನಿ. ಇದನ್ನು ಇವಾಗ ಈ ಮಜ್ಜಿಗೆಯ ಒಳಗೆ ಹಾಕೊಳ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಇದು ಗಾರ್ನಿಷ್ಗೆ ಅಂತ, ನೀವು ಬೇಕಾದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲಾದ್ರೆ ಬೇಡ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಫಂಕ್ಷನ್ನಲ್ಲೆಲ್ಲ ನೀವು ಈ ರೀತಿಯ ಮಸಾಲ ಮಜ್ಜಿಗೆ ಕುಡಿದಿರ್ಬೋದು, ಆದರೆ ಎಲ್ರಿಗೂ ಇದು ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಅಲ್ವಾ. ಇವತ್ತು ನಾನು ಇದರ ಸೀಕ್ರೆಟ್ ಏನಂತ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗ್ತದೆ. ಬೇಸಿಗೆ ಕಾಲಕ್ಕಂತೂ ಇದು ಪರ್ಫೆಕ್ಟ್ ಆದ ರೆಸಿಪಿ, ದಿನಾಲು ಮಾಡಿ ಕುಡಿಬೋದು. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.